ಲೋಕಸಭೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ನ ಕಟ್ಟಾಳು ಕಳೆದ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಂತಹ ಕಮಲ್ನಾಥ್ ಅವರು ಗುಡ್ ಬೈ ಹೇಳ್ತಾರಾ ಅನ್ನೋ ಪ್ರಶ್ನೆ ಇದೆ. ಕಮಲ್ನಾಥ್ ಯಾರು ಅಂತ ಕೇಳಿದ್ರೆ ಮಧ್ಯಪ್ರದೇಶದ ಮಾಜಿ ಸಿಎಂ. 45 ವರ್ಷಗಳಿಂದ ಪಕ್ಷಕ್ಕೋಸ್ಕರ ದುಡಿತಾ ಇದ್ದವರು, ಸಂಘಟನಾತ್ಮಕವಾಗಿ ಹೆಚ್ಚು ಚಾಲ್ತಿಯಲ್ಲಿದ್ದವರು. ಕಮಲ ಹಿಡಿತಾರ ಕಮಲ್ನಾಥ್ ಅನ್ನೋದು ಪ್ರಶ್ನೆ. ಬಿಕಾಸ್ ಮೊನ್ನೆ ಅಷ್ಟೇ ಅವರ ಪುತ್ರನ ಅಕೌಂಟ್, ಎಕ್ಸ್ ಟ್ವಿಟರ್ ಅಕೌಂಟ್ ಏನಿದೆ ಅದರಲ್ಲಿ ಕಾಂಗ್ರೆಸ್ ಅನ್ನೋ ಶಬ್ದಕ್ಕೆ ಕೋಕ್ ಕೊಡಲಾಗಿತ್ತು. ಅದಾದ ಬೆನ್ನಲ್ಲೇ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಅವರನ್ನ ಮೀಟ್ ಮಾಡೋ ಕೆಲಸವನ್ನ ಕೂಡ ಮಾಡಿದ್ರು ಕಮಲ್ನಾಥ್ ಅವರು ಅವರ ಪುತ್ರನ ಜೊತೆಗೆ. ಅಷ್ಟು ಮಾತ್ರ ಅಲ್ಲ, ಮಾಜಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಕೂಡ ಭೇಟಿಯಾಗೋ ಕೆಲಸ ಮಾಡಿದ್ರು. ಹಾಗೆ ಕೈಲಾಶ್ ವರ್ಗಿ ಅವರನ್ನು ಕೂಡ ಭೇಟಿಯಾಗೋ ಕೆಲಸವನ್ನ ಕಮಲ್ನಾಥ್ ಅವರು ಮಾಡಿದ್ರು. ಇನ್ನೇನು ಬಿಜೆಪಿಗೆ ಸೇರೋದಕ್ಕೆ ಮುಹೂರ್ತ ಕೂಡ ಸಿದ್ಧತೆ ಆಗ್ತಾ ಇದೆ ಅಂತ ಹೇಳುವಾಗ್ಲೇ ಕಾಂಗ್ರೆಸ್ನವರು ಕೂಡ ಮನವೊಲಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರು. ಬಿಕಾಸ್ ನಾನು ಈಗಷ್ಟೇ ಹೇಳಿದಾಗೆ ಸುದೀರ್ಘ ಸಂಸದೀಯ ಇತಿಹಾಸ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಹುದ್ದೆಯನ್ನ ಏರಿದ್ರು ಕಾಂಗ್ರೆಸ್ನಲ್ಲಿ ಇದ್ಕೊಂಡೆ. ಬಟ್ ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಬೇರು ತುಂಡರಿಸಿ ಹೋಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್. ಜ್ಯೋತಿರಾದಿತ್ಯ ಸಿಂಧಿಯಾ ಯಾವಾಗ 2019ರಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟು ಕಮಲವನ್ನ ಹಿಡಿದ್ರು, ಆಗ್ಲಿಂದ ಕಾಂಗ್ರೆಸ್ ಅಲ್ಲಿ ಸೊರಗಿ ಹೋಗ್ತಾ ಇತ್ತು. ಈಗ ಅತ್ಯಂತ ದೊಡ್ಡ ಆಘಾತ ಕಾದಿದ್ಯಾ ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ. ರಾಜ್ಯಸಭಾ ಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ದಿಗ್ವಿಜಯ್ ಸಿಂಗ್ ಹಾಗೂ ಕಮಲ್ನಾಥ್ ನಡುವೆ ಜಗಳ ಏರ್ಪಟ್ಟಿತ್ತು. ಆ ವಿರಸ ಅವರ ಪಕ್ಷದಿಂದ ಎಕ್ಸಿಟ್ ಕಡೆಗೆ ಮುಖ ಮಾಡಿದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಕಾಂಗ್ರೆಸ್ನ ಕಟ್ಟಾಳು, ಹಿರಿಯ ಸಂಸದೀಯ ಇತಿಹಾಸ ಇರುವಂತಹ ಕಮಲ್ನಾಥ್ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳುವಂತಹ ಸಾಧ್ಯತೆ ಎಷ್ಟು, ಮತ್ತೆ ಯಾವಾಗ ಹಾಗಾದ್ರೆ ಬಿಜೆಪಿಗೆ ಸೇರ್ತಾರೆ, ಈ ಕ್ಷಣಕ್ಕೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಮಮತಾ, ಕೆಲವು ದಿನಗಳ ಹಿಂದೆ ನಾವು ಗಮನಿಸಿದ್ವಿ, ಸ್ವತಃ ಕಮಲ್ನಾಥ್ ಅವರೇ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ಬೋದು ಅನ್ನುವಂತಹ ಒಂದಿಷ್ಟು ಸುದ್ದಿಗಳು ಹರಿದಾಡಿದ್ವು. ಈಗ ಅದು ಆದ 2 ದಿನ ಆದ ಬಳಿಕ ಈಗ ಅವರ ಪುತ್ರ ನಕುಲ್ ನಾಥ್ ಅವರು ಕೂಡ ಬಿಜೆಪಿ ಸೇರ್ಪಡೆ ಆಗಬಹುದು ಅನ್ನುವಂತ ಒಂದಿಷ್ಟು ಸುದ್ದಿಗಳು ಈಗ ಮಧ್ಯಪ್ರದೇಶದ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಅನುಮಾನ ದಟ್ಟ ಆಗ್ಲಿಕ್ಕೆ ಕಾರಣ ಆಗಿರುವಂತದ್ದು. ಮುಖ್ಯವಾಗಿ ನಾವು ನೋಡೋದಾದ್ರೆ ಕಮಲ್ನಾಥ್ ಅವರ ಆಪ್ತ ಸಹಾಯಕ ಅವರು ನಕುಲ್ನಾಥ್ ಅವರ ಫೋಟೋವನ್ನ ಹಾಕೊಂಡು ಟ್ವಿಟರ್ ನಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಪದವನ್ನ ಬರ್ಕೊಂಡಿರುವಂತದ್ದು ಒಂದು ಅನುಮಾನಕ್ಕೆ ಕಾರಣ. ಆದ್ರೆ ಎರಡನೇದು, ನಕುಲ್ನಾಥ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಹಿಂದೆ ಕಾಂಗ್ರೆಸ್ ಸಂಸದ ಅನ್ನುವಂತಹ ಒಂದು ಬಯೋವನ್ನ ಕೂಡ ಅವರು ಹಾಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಅನ್ನುವಂತ ಪದವನ್ನ ಬಿಟ್ಟು ಕೇವಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನುವಂತ ಪದವನ್ನ ಮಾತ್ರ ಅಲ್ಲಿ ಅವರು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅನ್ನುವಂತ ಪದವನ್ನ ತೆಗೆದಿದ್ದು ಯಾಕೆ ಅನ್ನುವಂತ ಚರ್ಚೆಗಳು ಅಥವಾ ಅನುಮಾನಗಳು ಶುರುವಾಗಿರುವಂತದ್ದು. ಹೀಗಾಗಿ ಅವರ ಆಪ್ತ ಸಹಾಯಕ ಅಂದ್ರೆ ಕಮಲ್ನಾಥ್ ಅವರ ಆಪ್ತ ಸಹಾಯಕನೀಗ ಟ್ವಿಟರ್ ನಲ್ಲಿ ಜೈ ಶ್ರೀರಾಮ್ ಅಂತ ಬರ್ಕೊಂಡು ಈ ಒಂದು ಫೋಟೋವನ್ನ ಹಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಬಿಜೆಪಿ ಸೇರ್ಪಡೆ ಆಗಬಹುದಾ ಅನ್ನುವಂತ ಅನುಮಾನಗಳು ಈಗ ಶುರುವಾಗಿರುವಂತದ್ದು. ಈ ಹಿಂದೆಯೂ ಕೂಡ ಕಮಲ್ನಾಥ್ ಅವರು ರಾಜ್ಯಸಭೆಗೆ ಟಿಕೆಟ್ ಅನ್ನ ಕೇಳ್ತಿದ್ದಾರೆ. ಒಂದು ವೇಳೆ ಅವರು ಟಿಕೆಟ್ ಅನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗಬಹುದು ಅನ್ನುವಂತಹ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಿದ್ವು. ಈಗ ಅದರ ಬೆನ್ನಲ್ಲೇ ಅವರ ಪುತ್ರನು ಕೂಡ ಬಿಜೆಪಿಗೆ ಸೇರ್ಪಡೆ ಆಗಬಹುದು ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗ್ತಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕೆಲವು ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂತಹ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಒಂದ್ ವೇಳೆ ಕಮಲ್ನಾಥ್ ಮತ್ತೆ ಅವರ ಪುತ್ರ ಇಬ್ಬರು ಕೂಡ ಬಿಜೆಪಿಗೆ ಹೋಗ್ತಾರ, ಆ ನಿಟ್ಟಿನಲ್ಲಿ ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಿದವ ಅನ್ನುವಂತ ಅನುಮಾನಗಳು ಮೂಡ್ತಿದ್ದಾವೆ. ಇತ್ತೀಚೆಗೆ ನಾವು ಗಮನಿಸಿದ್ವಿ, ಮಹಾರಾಷ್ಟ್ರದಲ್ಲಿ ಅಶೋಕ್ ಚವ್ಹಾಣ್ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗಿದ್ರು. ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಕೂಡ ಆಗಿದ್ರು. ಹೀಗಾಗಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ. ಅಲ್ಲಿಗೆ ಇಂದಿರಾ ಗಾಂಧಿ ಏರಾದಿಂದ ಕಾಂಗ್ರೆಸ್ ಜೊತೆಗಿದ್ದಂತಹ ಕಮಲ್ನಾಥ್ ಅವರು ಗುಡ್ ಬೈ ಹೇಳ್ತಾರ ಅನ್ನೋ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ.